ನಮಸ್ಕಾರ ಕನ್ನಡ ಜನತೆಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಾಗ ರೀ ಇವತ್ತು ನಾವು ಪೋಲಾರ್ ಪ್ಯಾರಟ್ ಫಿಶ್ನ ಬ್ರೀಡಿಂಗ್ ಸೆಟಪ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೇನೆ. ಆಲ್ರೆಡಿ ಈ ಟ್ಯಾಂಕ್ದಾಗ ಒಂದು ಮೇಲು ಒಂದು ಫೀಮೇಲ್ ಫಿಶ್ ಇದ್ದಾವೆ. ಸೊ ಅವನ್ನೆರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಇದು ಫೀಮೇಲ್ ಫಿಶನ್ನ ಹಿಡಿದು ಇಟ್ಕೊಂಡಿದ್ದೀವಿ ನೋಡ್ರಿ. ಈ ಥರ ಕಾಣುತ್ತೆ ಫೀಮೇಲ್ ಫಿಶ್. ಬಿಸಿಲಿಗೆ ಎಷ್ಟು ಚಂದ ಹೊಳೆ ಆಗುತ್ತೆ ನೋಡ್ರಿ ಅದು. ಇನ್ನು ಮೇಲ್ ಫಿಶ್ ಸಿಗುವತ್ರಿ, ಅದು ಅಲ್ಲಿ ಇಲ್ಲಿ ಡಕ್ಕೊಳತಿ. ನಾವು ಹಂಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಗಂಡ ಮೇನ ಭಾಳ ತ್ರಾಸ ಮಾಡಿತ್ರಿ, ಸಿಗಲಿಲ್ಲ ಒಟ್ಟ. ಸತತ ಪ್ರಯತ್ನಗಳ ಬಳಿಕರೆ ಈಗ ಮೇನ ಸಿಕ್ಕೋತ್ ನೋಡ್ರಿ. ಇದು ನೋಡ್ರಿ, ಇದು ಸಣ್ಣದೈತಿರಲ್ಲ, ಇಟ್ಟು ಸಣ್ಣದೈತಿ ಮಗಂದ. ಬಟ್ ಆದರೂ ಜಲ್ದಿ ಸಿಗಾಕ ರೆಡಿ ಇಲ್ಲ ನೋಡ್ರಿ. ಇದು ಮೇಲ್ ಫಿಶ್, ಇದು ಮೇಲ್ ಪ್ಯಾರಟ್. ಇವು ಏನು ಹಿಡ್ದವ್ರಲ್ಲ, ಒಂದು ದೊಡ್ಡದಿದ್ದ ಫೀಮೇಲ್ ರೀ, ಅಂದರೆ ಇದು ಸಾಂತ್ ಕಾಣತ್ತಿರಲ್ಲ, ಇದು ಫೀಮೇಲ್ ಪ್ಯಾರಟ್ ರೀ. ಇದು ಬ್ರೀಡಿಂಗ್ ಸಲುವಾಗಿ ತಂದು ಒಂದು ಹೊಸ ಸೆಟಪ್ ಮಾಡ್ಕೊಂಡಿದ್ದೀನಿ ರೀ. ಇದು ರೆಡಿ ಆಗ್ಬೇಕಾದ್ರೆ ಇದ್ರೊಳಗೆ ನಾವು ಕಲ್ಲುಪ್ಪನ್ನು ಹಾಕ್ತೀವಿ ರೀ. ಈ ಕಲ್ಲುಪ್ಪನ್ನು ಯಾಕೆ ಹಾಕ್ತೀವಿ ಅಂದ್ರೆ ಯಾವುದಾರ ಒಂದು ರೋಗ ಬರದೇ ಇರಲಿ, ಹಾಗೆ ಪ್ಯಾರಾಸೈಟ್ಗಳನ್ನ ಹೊಡೆದೇ ಇರಲಿ, ಆನಂತರ ಮೀನುಗಳು ಸಾಯೋದು ಅನ್ನೋ ಚಾನ್ಸಸ್ಸನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಕಲ್ಲುಪ್ಪನ್ನು ಬಳಸ್ತಾರೆ ರೀ. ಬರ್ರಿ ಈ ಎರಡು ಮೀನುಗಳನ್ನ ಜೋಡಿ ಮಾಡೋಕೆ ಬಿಟ್ಟುಬಿಡೋಣ ಅಂತ. ಮೊದಲು ಇವುಗಳನ್ನ ಅಕ್ಯುಮುಲೇಟ್ ಮಾಡೋಣ್ರಿ. ಅಕ್ಯುಮುಲೇಷನ್ ಏನಂತ ನಾನು ಮೊದಲೇ ಹೇಳಿದ್ದೀನಿ. ಅದನ್ನ ಯಾರು ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿರಿ. ಇವು ಪೋಲಾರ್ ಪ್ಯಾರಟ್ ಫಿಶ್ಗಳಿಗೆ ರೀ ಹೈಡಿಂಗ್ ಸ್ಪೇಸ್ ಬೇಕು ರೀ. ಅಂದ್ರೆ ಈಗೇನು ನಾನು ನಿಮ್ಗೆ ತೋರ್ಸತ್ತನಲ್ಲ, ಈ ಥರ ಮಣ್ಣಿನ ಉದ್ದಿನ ಇಟ್ಟೇನ್ರಿ ನಾ. ಯಾಕಂದ್ರೆ ಇದ್ರೊಳಗಡೆ ಹೋಗಿ ಇದು ಸುತ್ತೂರಿಗೆ ತತ್ತಿ ಹಾಕ್ತಾವೆ ರೀ. ತತ್ತಿ ಹಾಕಿದ ನಂತರ ಆನಂತರ ಮರಿ ಹಾಕ್ತಾವೆ ರೀ. ಸೊ ಹಾಗಾಗಿ ನಾನು ಇವಾಗ ಈಗ ಮಣ್ಣಿನ ಮಡಿಕೆ ಇಡಾತ್ರಿ ಅದ್ರೊಳಗೆ ರೀ. ಆನಂತರ ಇದ್ರೊಳಗೆ ಹೋಗಿ ಬ್ರೀಡಿಂಗ್ ಮಾಡ್ತಾವೆ ರೀ, ಅಂದ್ರೆ ತತ್ತಿ ಇಡ್ತಾವೆ ರೀ. ಆನಂತರ ತತ್ತಿ ಮರಿ ಹಾಕ್ತಾವೆ ರೀ. ಇವೆರಡೂ ಫಿಶ್ಗಳ ಮೀಟಿಂಗ್ ಮಾಡ್ತಾವಿಲ್ಲೋ, ಆನಂತರ ಮರಿ ಹಾಕ್ತಾವಿಲ್ಲೋ, ಅದರೆಲ್ಲರ ಅಪ್ಡೇಟನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ ರೀ. ಅಲ್ಲಿವರೆಗೂ ಇವು ಎರಡೂ ಫಿಶ್ಗಳಿಗೆ ಸ್ವಲ್ಪ ಪ್ರೈವೇಸಿನ ಕೊಡ್ಬೇಕಾಗತ್ತೆ ರೀ. ಸೊ ಹಾಗಾಗಿ ಸ್ವಲ್ಪ ಪ್ರೈವೇಸಿಯನ್ನು ಆ್ಯಡ್ ಮಾಡೋಣ ರೀ. ಅಲ್ಲಿವರೆಗೂ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನಿಮಗೆಲ್ಲನೂ ಹೇಳ್ತೀನಿ ರೀ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.